ನಿಗಮ ಮಂಡಳಿಯ ನೇಮಕ ಆದ ನಂತರ ಏನೆಲ್ಲ ಒಂದಷ್ಟು ಅಸಮಾಧಾನಗಳು ಈಗ ಭುಗಿಲೆದ್ದಿದೆ ಅಂತ. ನೇಮಕದಲ್ಲಿ ಮೇಲ್ಮನೆ ಬರ್ತಂತ ಕಾಂಗ್ರೆಸ್ ಸರ್ಕಾರ, ಹಾಗಾಗಿ ಸಚಿವ ಸ್ಥಾನ ಕೂಡ ಇಲ್ಲ, ನಿಗಮ ಮಂಡಳಿ ನೇಮಕ ಕೂಡ ಇಲ್ಲ, ಹಾಗಾಗಿ ನಮ್ಗೆ ಅಧಿಕಾರವೂ ಇಲ್ಲ, ಅನುದಾನವೂ ಸಿಗ್ತಿಲ್ಲ. ಸೊ ಇಂಥ ಆಕ್ರೋಶವನ್ನ ಈಗ ಮೇಲ್ಮನೆ ಸದಸ್ಯರು ತೋಡ್ಕೊಳ್ತಾ ಇದ್ದಾರೆ. ಅಧಿಕಾರವೂ ಇಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ. ನಿಗಮ ಮಂಡಳಿ ನೇಮಿಸಿದ್ದಲ್ಲದೆ 30 ಕೋಟಿ ಅನುದಾನ, ಶಾಸಕರಿಗೆ ಅನುದಾನ ನೀಡೋದಕ್ಕೆ ಮುಂದಾಗಿರುವಂತಹ ಸಿಎಂ, ಎಲ್ಲವೂ ಕೂಡ ಶಾಸಕರಿಗೆ ಆದ್ರೆ ನಮಗೇನು ಅನ್ನೋ ಪ್ರಶ್ನೆಯನ್ನ ಪರಿಷತ್ ಸದಸ್ಯರು ಕೇಳ್ತಿದ್ದಾರೆ. ನಮ್ಗೆ ಯಾವ ಅನುದಾನ ಕೂಡ ಸಿಗ್ತಾ ಇಲ್ಲ, ಸಚಿವ ಸ್ಥಾನ ಕೂಡ ಸಿಗ್ಲಿಲ್ಲ, ಇನ್ನೊಂದ್ ಕಡೆ ನಿಗಮ ಮಂಡಳಿಯಲ್ಲೂ ಕೂಡ ನಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಸಚಿವ ಸ್ಥಾನವೂ ಕೂಡ ವಿಧಾನ ಪರಿಷತ್ ಸದಸ್ಯರಿಗೆ ಸಿಕ್ಕಿಲ್ಲ ಅನ್ನೋದನ್ನ ಹೇಳಿದ್ರು. ಅವಕಾಶ ಸಿಗದೆ ಬೇಸರಗೊಂಡಿರುವಂತಹ ಪರಿಷತ್ನ ಸದಸ್ಯರು ಹಾಗಾಗಿ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಸೊ ಈ ಕಡೆಗಣನೆಯ ಬಗ್ಗೆ ಈಗ ಪರಿಷತ್ ಸದಸ್ಯರು ಹೈಕಮಾಂಡ್ ಕದವನ್ನ ತಟ್ಟುವಂತ ಸಾಧ್ಯತೆ ಇದೆ. ಸೊ ಪ್ರತಿಯೊಂದು ಕೂಡ ಆಗ್ಲೇ ರಂಗನಾಥ್ ಅವರು ಹೇಳಿದ ಹಾಗೆ ಜೇನುಗೂಡಿಗೆ ಕೈ ಹಾಕ್ತಾ ಹಾಗೆ ಸಚಿವ ಸಂಪುಟ ಹಾಗೇನೆ ನಿಗಮ ಮಂಡಳಿ ಕೂಡ ಹೆಚ್ಚಿನ ಸೀಟ್ಗಳು ಬಂದಾಗ ಇಂಥ ಸಮಸ್ಯೆಗಳು ಸಹಜವಾಗಿ ಹೆಚ್ಚಾಗ್ತಾ ಹೋಗ್ತವೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸೊ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ಕಾಂಗ್ರೆಸ್ಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಮ್ಯಾಂಡೇಟ್ ಸಿಕ್ಕಾಗ ಆ ಸಂದರ್ಭದಲ್ಲಿ ದೊಡ್ಡ ಖುಷಿ ಆಗಿದೆ, ಹೌದು. ಆದ್ರೆ ಅದಾದ್ಮೇಲೆ ಮ್ಯಾನೇಜ್ ಮಾಡುವಂಥದ್ದು ಇದೆಯಲ್ಲ, ಫ್ರಮ್ ಡೇ ಒನ್ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ಅಸಮಾಧಾನ ಇದ್ದೇ ಇದೆ. ಆದ್ರೆ ಈಗ ಪರಿಷತ್ ಸದಸ್ಯರು ಯಾವ ರೀತಿ ತಮ್ಮ ನೋವನ್ನ ಹೇಳ್ಕೊತಾ ಇದ್ದಾರೆ, ಸೊ ಅವರ ಗೊಂದಲಗಳೇನು ಅಂತ ಸದ್ಯಕ್ಕೆ ಹೈಕಮಾಂಡ್ ಬಾಗಿಲನ್ನ ತಟ್ಬೋದಾ ಈ ಸದಸ್ಯರು? ಅವಿನಾಶ್, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೆಚ್ಚಿನ ಶಾಸಕರ ಸಂಖ್ಯೆಯನ್ನ ಗೆದ್ದಿರುವಂತದ್ದೇ ವಿಧಾನ ಪರಿಷತ್ ಸದಸ್ಯರ ಕಡೆಗಣನೆಗೆ ಕಾರಣವಾಗಿದೆ ಎನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ. ವಿಧಾನ ಪರಿಷತ್ ಸದಸ್ಯರಿಗೆ ಸಚಿವ ಸ್ಥಾನ ನೀಡುವಾಗಲೂ ಕೂಡ ಕಡೆಗಣಿಸಲಾಯಿತು. ಅಲ್ಲಿ ಬೋಸರಾಜ್ ಅವರು MLC ಅಲ್ಲದೆ ಹೋದ್ರು ಕೂಡ ಅವ್ರನ್ನ ಮಾಡಲೇಬೇಕು ಅನ್ನುವಂತ ಅನಿವಾರ್ಯ ಕಾರಣಕ್ಕೋಸ್ಕರ ಅವ್ರನ್ನ MLC ಮಾಡಿ ಸಚಿವ ಸ್ಥಾನವನ್ನ ನೀಡಲಾಯಿತು. ಸಚಿವ ಸ್ಥಾನವೂ ಸಿಗಲಿಲ್ಲ. ಇದೀಗ ನಿಗಮ ಮಂಡಳಿಗಳ ನೇಮಕದ ಸಂದರ್ಭದಲ್ಲೂ ಕೂಡ ಕನಿಷ್ಠ 5 ರಿಂದ 6 ಮಂದಿ ವಿಧಾನ ಪರಿಷತ್ ಸದಸ್ಯರಿಗೆ ಅಧಿಕಾರವನ್ನ ಕೊಡಲಾಗುತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಆ ನಿರೀಕ್ಷೆಗಳು ಕೂಡ ಇದೀಗ ಹುಸಿಯಾಗಿದ್ದಾವೆ. 5 ರಿಂದ 6 ಅಲ್ಲ, ಒಬ್ಬರೇ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ನಿಗಮ ಮಂಡಳಿ ಸ್ಥಾನವನ್ನ ಕೊಟ್ಟಿಲ್ಲ. ಇದರ ಜೊತೆಗೆ ವಿಶೇಷ ಅನುದಾನ ಅಂತ ಶಾಸಕರಿಗೆ ಪ್ರತ್ಯೇಕವಾಗಿ 25 ರಿಂದ 30 ಕೋಟಿ ಅನುದಾನ ಕೊಡ್ತೀರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಒಂದು ವಿಚಾರದಲ್ಲೂ ಕೂಡ ವಿಧಾನ ಪರಿಷತ್ ಸದಸ್ಯರಿಗೆ ಸಿಗ್ತಾ ಇರುವಂತದ್ದು ಕೇವಲ 1 ರಿಂದ 2 ಕೋಟಿ ಮಾತ್ರ. ಈ ರೀತಿಯ ತಾರತಮ್ಯ ಯಾಕೆ ಅನ್ನೋ ಬಗ್ಗೆ ಇದೀಗ ವಿಧಾನ ಪರಿಷತ್ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸಭೆಯ ಅಧಿವೇಶನಗಳು ನಡೆಯುವಾಗ ನಾವು ಕೇವಲ ಬಿಲ್ ಪಾಸ್ ಮಾಡೋದಕ್ಕೆ ಮಾತ್ರನಾ, ವಿಧಾನ ಸಭೆಯಿಂದ ವಿಧಾನ ಪರಿಷತ್ಗೆ ಬಿಲ್ಗಳು ಬಂದಾಗ ಕೇವಲ ಕೈ ಎತ್ತೋದಕ್ಕೆ ಮಾತ್ರ ನಾವುನಾ, ಅಥವಾ ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡೋದಕ್ಕೆ ಮಾತ್ರ ನಾವಾ? ಯಾವುದೇ ರೀತಿಯ ಅನುದಾನ ಸಿಗ್ತಾ ಇಲ್ಲ, ನಿಗಮ ಮಂಡಳಿ ಸಿಗ್ತಾ ಇಲ್ಲ ಅನ್ನೋ ಬಗ್ಗೆ ದೊಡ್ಡ ಮಟ್ಟಿಗಿನ ಆಕ್ರೋಶ ಮತ್ತು ಅಸಮಾಧಾನ ಇದೀಗ ವಿಧಾನ ಪರಿಷತ್ ಸದಸ್ಯರಲ್ಲಿ ಕಾಣ್ತಾ ಇದೆ. ಸುಮಾರು 5-6 ಅವಧಿಗೆ ಅಲ್ಲಿ ಸದಸ್ಯರಾದಂಥವರಿದ್ದಾರೆ ಮತ್ತು 2-3 ಅವಧಿಯಿಂದ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಂಥವರಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಪರಿಷತ್ ಸದಸ್ಯರಿದ್ದಾರೆ. ಅಂಥವರಿಗೂ ಕೂಡ ನಿಗಮ ಮಂಡಳಿಯಲ್ಲೂ ಕೂಡ ಸ್ಥಾನ ಇಲ್ಲ ಅನ್ನುವಂಥದ್ದು ಇದೀಗ ಆಕ್ರೋಶ ಮಡುಗಟ್ಟುವಂತ ರೀತಿಯಲ್ಲಿ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಒಂದಷ್ಟು ಮಂದಿ ಹಿರಿಯ ಪರಿಷತ್ ಸದಸ್ಯರು AICC ನಾಯಕರನ್ನ ಭೇಟಿಯಾಗಿ ತಮ್ಮ ನಿಯೋಗದ ಮೂಲಕ ಬೇಡಿಕೆಯನ್ನು ನೀಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಆದ್ರೆ ಅದಕ್ಕೆ ಯಾರು ನಾಯಕತ್ವವನ್ನು ವಹಿಸ್ಕೋತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಸ್ವರೂಪವನ್ನ ಪಡೆದುಕೊಂಡಿಲ್ಲ. ಆದ್ರೆ ವಿಧಾನ ಪರಿಷತ್ ಸದಸ್ಯರ ಬೇಸರ ಮತ್ತು ಅಸಮಾಧಾನವಂತೂ ದೊಡ್ಡ ಮಟ್ಟಿಗೆ ಹೊರಗೆ ಬರ್ತಾ ಇದೆ. ಅವಿನಾಶ ಹಾಗೆ ಸಂಪರ್ಕದಲ್ಲಿ